ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಯಾಕಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕೆಟ್ಟೋಗಬಾರ್ದು. ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದಂತೂ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಬೇಕು. ಯಾವಾಗಲೂ ನನ್ನ ಕೈ ಹಿಂಗೆ ನಡುಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ತುಂಬಾ ಥಿಂಕ್ ಮಾಡಿದೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ. ನನಗೆ ಆವಾಗ ಫ್ಲ್ಯಾಶ್ ಆಯಿತು, ಮೇಕಪ್ ವಿಡಿಯೋ ಯಾವುದೂ ಕೂಡ ನಾನು ಮಾಡಿಲ್ಲ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರಾಪರಾಗಿ ಸಿಂಪಲ್ ಸ್ಟೆಪ್ಸಲ್ಲಿ ಮೇಕಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಇದು ಎವ್ರಿ ಡೇ ಕ್ಯಾರಿ ಮಾಡ್ಬೋದು ಆ್ಯಂಡ್ ತುಂಬಾ ಸಿಂಪಲ್ ಈಸಿ ಸ್ಟೆಪ್ಸ್. ಸೊ ಮೇಕಪ್ ಅಂತ ಬಂದಾಗ ಎಷ್ಟೊಂದು ಸ್ಟೆಪ್ಸ್ ಇರುತ್ತೆ ಅಲ್ವಾ. ಸೊ ತುಂಬ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣವಾ? ಸೊ ಗೈಸ್, ಫಸ್ಟ್ ಐ ಆಮ್ ಅಪ್ಲೈಯಿಂಗ್ CC ಕ್ರೀಮ್. ಸೊ ಬನ್ನಿ ಅಪ್ಲೈ ಮಾಡ್ತೀನಿ ಇವಾಗ. ಗೈಸ್, ನಾನಿಲ್ಲಿ ಹ್ಯಾಂಡ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ. ಸೊ ನೀವು ಬೇಕಾದರೆ ಬ್ರಷ್ ಇದೆಲ್ಲ ಯೂಸ್ ಮಾಡಬಹುದು. ಸೊ ಏನಾಯಿತು ಅಂದರೆ, ನಾನು ರೀಸೆಂಟ್ಲಿ ಥೈಲ್ಯಾಂಡಿಗೆ ಹೋಗಿದ್ದೆ. ಅಲ್ಲಿ ಏನಾಯ್ತಪ್ಪ ಅಂದರೆ, ಒಂದು ಪಾಕೆಟ್ ಇತ್ತು ನಂದು ಬ್ರಷು ಮತ್ತು ಇನ್ನೂ ಏನೇನೋ ಇತ್ತು ಅದರಲ್ಲಿ, ಬ್ರಷ್ಗಳು, ಆಮೇಲೆ ಕೆಲವೊಂದು ಕಾಜಲ್ ಪೆನ್ಸಿಲ್ಸು ಈ ರೀತಿ ಇಟ್ಟಿದ್ದೆ. ಅದು ಎಲ್ಲಿ ಮಿಸ್ ಆಯಿತೋ ಏನೋ ಗೊತ್ತಿಲ್ಲ, ಯಾವ ಹೋಟೆಲಲ್ಲಿ ಬಿಟ್ಟನೋ ಗೊತ್ತಿಲ್ಲ. ಸೊ ಮನೆಗೆ ಬಂದು ನೋಡಿದಾಗ ಲಗೇಜಲ್ಲಿ ಅದು ಇರಲಿಲ್ಲ. ತುಂಬಾ ಕಾಸ್ಟ್ಲಿ ಬ್ರಷ್ಗಳೆಲ್ಲ ಇಟ್ಟಿದ್ದೆ ನಾನು, ಮೇಕಪ್ ಬ್ರಷ್ಗಳೆಲ್ಲ. ಆಮೇಲೆ ತುಂಬಾ ಕಾಸ್ಟ್ಲಿ ಮಸ್ಕಾರ, ಕಾಜಲೆಲ್ಲ ಇಟ್ಟಿದ್ದೆ. ಅದರಲ್ಲಿ ತುಂಬ ಹೊಟ್ಟೆ ಹುರಿದೋಗ್ಬಿಡ್ತು ನನಗೆ. ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತೊಂದು ಸಲ ಆರ್ಡರ್ ಹಾಕಿದ್ದೀನಿ, ಅದು ಬರೋಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನಾನು ಹ್ಯಾಂಡ್ಸಲ್ಲೇ ಮೇಕಪ್ ಮಾಡ್ಕೋಬೇಕು. ಗೈಸ್, ನಾನಿಲ್ಲಿ ಕನ್ಸೀಲರ್ ಏನೂ ಅಪ್ಲೈ ಮಾಡ್ತಾ ಇಲ್ಲ. ನಾನೇನು CC ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಅದನ್ನೇ ನೀಟಾಗಿ ಕವರೇಜ್ ಕೊಡ್ತಾ ಇದ್ದೀನಿ. ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದು ಕವರ್ ಆಗುತ್ತೆ. ಸೊ ಆ್ಯಕ್ಚುಲಿ ನನಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಅಂತ ಏನೂ ಇಲ್ಲ. ಅದಕ್ಕೆ ನಾನು ಕನ್ಸೀಲರ್ಸು ಪ್ರಾಪರಾಗಿ ಫೌಂಡೇಶನ್ ಅಪ್ಲೈ ಮಾಡ್ಕೊತೀವಲ್ಲ ಮೇಕಪ್ಪು, ಸೊ ಅಲ್ಲೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು ಕನ್ಸೀಲರ್ ಅಪ್ಲೈ ಮಾಡೋದು. ಯಾಕಂದರೆ ಅಷ್ಟೊಂದು ನನಗೆ ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಆಗಿರಲಿ ಅಷ್ಟು ಇಲ್ಲ ಅನ್ನೋ ರೀಸನ್ನಿಗೆ. ನೀವು ಬೇಕಾದರೆ ಒಳ್ಳೆಯದಾದರೂ ಕನ್ಸೀಲರ್ನ ಅಪ್ಲೈ ಮಾಡಬಹುದು. ಸೊ ಅದೇನು ಮಾಡುತ್ತೆ ಅಂದರೆ, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲ ನೀಟಾಗಿ ಕವರ್ ಮಾಡುತ್ತೆ. ಮೇಕಪ್ ಬ್ರಷ್ ಇಲ್ದಿರೋದಕ್ಕೆ ನಾನು ನನ್ನ ಹ್ಯಾಂಡ್ಸಿಂದನೇ ಮೇಕಪ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆವಾಗಲೇ ಇದ್ದಿದ್ದ ಒಂದು ಫೇಸ್ಗೂ ಇವಾಗಿರೋ ಅಂಥ ಫೇಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಆವಾಗಲೇ ಸ್ವಲ್ಪ ಡಲ್ ಇತ್ತು. ಆಫ್ಟರ್ ಅಪ್ಲೈಯಿಂಗ್ CC ಕ್ರೀಮ್ ಕಾಂಪ್ಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು, ಗ್ಲೋ ಬಂತು ಅಂತ. ಆಮೇಲೆ ಇನ್ನೊಂದೇನು ಅಂದರೆ, ನೀವೇನೂ ಅಪ್ಲೈ ಮಾಡಲಿಲ್ಲ ಮೇಕಪ್ ಅಂತ ಅಂದಾಗ, ನೀವು ಯಾವುದಾದ್ರೂ ಡಾರ್ಕ್ ಲಿಪ್ಸ್ಟಿಕ್ ಹಚ್ಕೊಂಡಾಗ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ನಾನು ಎಷ್ಟೊಂದು ಸಲ ಮೇಕಪ್ ಇಲ್ಲದಾಗ ಡಾರ್ಕ್ ಲಿಪ್ಸ್ಟಿಕ್ ಹಚ್ಕೋತೀನಿ. ಆವಾಗ ಡಾರ್ಕ್ ಲಿಪ್ಸ್ಟಿಕ್ಕು ಆಮೇಲೆ ಕಾಜಲ್ ಅಪ್ಲೈ ಮಾಡಿದಾಗ ಎಷ್ಟೊಂದು ಜನ ನನ್ನ ಫ್ಯಾಮಿಲಿ ಮೆಂಬರ್ಸೇ ಮೇಕಪ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಸೊ ನಾನು ಆವಾಗ ಏನೂ ಮೇಕಪ್ ಮಾಡಿರಲ್ಲ, ಜಸ್ಟ್ ಕಾಡ್ಗೆ ಆ್ಯಂಡ್ ಡಾರ್ಕ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡಿರ್ತೀನಿ. ಎಷ್ಟೊಂದು ಸಲ ಈ ರೀತಿ ಆಗಿದೆ. ನಾನು ಕಂಪ್ಲೀಟ್ ಕ್ರೀಮ್ ಏನಿದೆ CC ಕ್ರೀಮ್ ಅದು ಅಪ್ಲೈ ಮಾಡಿದ್ದಾಯಿತು. ಸೊ ನಾನು CC ಕ್ರೀಮ್ ಅಪ್ಲೈ ಮಾಡ್ತಾ ಇರೋದಕ್ಕೆ ನಾನು ಏನೂ ಕೂಡ ಬೇಸ್ಗೆ ಅಂದರೆ ಪ್ರೈಮರ್ ಆಗಿರಲಿ, ಮಾಯ್ಶ್ಚರೈಸರ್ ಆಗಿರಲಿ, ನಾನೇನು ಕೂಡ ಅಪ್ಲೈ ಮಾಡಲಿಲ್ಲ. ನನ್ನ ಸ್ಕಿನ್ ಹೇಗಪ್ಪ ಅಂದರೆ, ನಾನೇನಾದರೂ ಇವಾಗ ಮಾಯ್ಶ್ಚರೈಸರ್ ಈ ರೀತಿ ಏನಾದರೂ ಅಪ್ಲೈ ಮಾಡಿಬಿಟ್ರೆ, ನಾನೇನು ಇವಾಗ ಕ್ರೀಮ್ ಹಚ್ಚಿದ್ದೀನಲ್ವಾ CC ಕ್ರೀಮು, ಇದು ಈ ರೀತಿ ಕೂರೋದಿಲ್ಲ. ಫುಲ್ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಹೊತ್ತು ಆದಮೇಲೆ, ಮಾಯ್ಶ್ಚರೈಸರ್ ಹಚ್ಚಿದ ಆದಮೇಲೆ. ಸೊ ಅದಕ್ಕೆ ನಾನು ಮಾಯ್ಶ್ಚರೈಸರ್ ಆಗಿರಲಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ.
ಸಿ ಸಿ ಕ್ರೀಮ್ ಹಚ್ಕೋಬೇಕಾದ್ರೆ. ಬಟ್ ಫೌಂಡೇಶನ್ ಹಚ್ಕೋಬೇಕಾದ್ರೆ ಕೇಸ್ ಬೇರೆ ಇರುತ್ತೆ. ಪ್ರಾಪರಾಗಿ ಪ್ರೈಮರ್, ಮಾಯ್ಶ್ಚರೈಸರ್ ಇದೆಲ್ಲ ಅಪ್ಲೈ ಆದಮೇಲೆ ನಾನು ಫೌಂಡೇಶನ್ ಹಚ್ತೀನಲ್ವ, ಸೊ ಆವಾಗ ಅದು ಪ್ರಾಪರಾಗಿ ಕೂರುತ್ತೆ. ಬಟ್ ಇದು ಸಿ ಸಿ ಕ್ರೀಮು ಇದೇ ರೀತಿ ಅಂದರೆ ನನಗೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಒಂದ್ಸಲ ಪ್ರೈಮರ್, ಮಾಯ್ಶ್ಚರೈಸರ್ ಇದೆಲ್ಲ ಆದಮೇಲೆ ಬೇಕಾದರೆ ಸಿ ಸಿ ಕ್ರೀಮ್, ಈ ರೀತಿ ಲೋ ಕವರೇಜ್ ಕೊಡೋವಂಥ ಕ್ರೀಮ್ಗಳೇನಿದೆ ಅದನ್ನು ಅಪ್ಲೈ ಮಾಡಿ ನೋಡಿ. ಚೆನ್ನಾಗಿದ್ರೆ ಓಕೆ, ಇಲ್ಲ ಅಂದರೆ ಬರೀ ಓನ್ಲಿ ಸಿ ಸಿ ಕ್ರೀಮ್ ಈಸ್ ಬೆಸ್ಟ್. ಸೊ ಕಾಜಲ್ ಆಮೇಲೆ ಅಪ್ಲೈ ಮಾಡ್ತೀನಿ. ಇವಾಗ ನಾನು ಐಬ್ರೋಸ್ ಫಿಲ್ ಮಾಡಿ ಥೈಲ್ಯಾಂಡ್ ವ್ಲಾಗ್ಸ್ ಎಲ್ಲ ನನ್ನ ಚಾನಲಲ್ಲೆಲ್ಲ ಹಾಕಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸಖತ್ತಾಗಿದೆ, ಸಖತ್ತಾಗಿ ನಾನು ಎಂಜಾಯ್ ಮಾಡಿದ್ದೀನಿ ಅಲ್ಲಿ. ಸೊ ನಾನಿವಾಗ ಐಬ್ರೋಸ್ ಫಿಲ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಐಬ್ರೋಸ್ ಫಿಲ್ ಮಾಡ್ತಿರೋದು ನಾನು ಬ್ಲ್ಯಾಕ್ ಕಲರಿಂದ ಅಲ್ಲ, ಬ್ರೌನ್ ಕಲರ್ ಪೆನ್ಸಿಲಿಂದ. ಅಂದರೆ ಅದು ಸ್ವಲ್ಪ ಆಡ್ ಅನಿಸುತ್ತೆ, ಸೊ ಅದಕ್ಕೆ ನಾನು ಯೂಶ್ವಲಿ ಬ್ರೌನ್ ಯೂಸ್ ಮಾಡ್ತೀನಿ. ಸೊ ಲೆಟ್ಸ್ ಅಪ್ಲೈ. ಏನು ಹಚ್ಚಿಲ್ಲ ಅಂದರೂ ಓಕೆ, ಬಟ್ ಲಿಪ್ಸ್ಟಿಕ್ ಮತ್ತು ಐಬ್ರೋಸ್ ಮತ್ತು ಕಾಜಲ್ ಇದೆಲ್ಲ ಕಂಪ್ಲೀಟ್ ಇದ್ದರೆ ಆಟೋಮೆಟಿಕ್ ಫೇಸ್ ಗ್ಲೋ ಬರುತ್ತೆ. ಸೊ ಐಬ್ರೋಸ್ ಫೇಸ್ಗೆ ತುಂಬಾ ಇಂಪಾರ್ಟೆಂಟು, ನ್ಯಾಚುರಲ್ ಲುಕ್ ಕೊಡುತ್ತೆ. ಗೈಸ್, ನಾನು ಐಬ್ರೋ ಫಿಲ್ ಮಾಡಿದ್ದಾಯಿತು. ಇವಾಗ ಲಿಪ್ ಲೈನರ್ನ ನಾನು ಅಪ್ಲೈ ಮಾಡ್ತೀನಿ. ಇದೇ ಆ್ಯಕ್ಚುಲಿ ನಿಮ್ಮ ಮೇಕಪ್ ಏನಿದೆ ಅದು ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಜಸ್ಟ್ ಲಿಪ್ಸ್ಟಿಕ್ ಹಚ್ಕೊಳ್ಳೋದಕ್ಕಿಂತಲೂ ಲಿಪ್ ಲೈನರ್ ಅಪ್ಲೈ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದ್ರಿಂದ ಸಖತ್ತಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ಗೊತ್ತಾ, ಏನೂ ಆಗಲ್ಲ. ನಾನು ಇಷ್ಟು ದಿನ ಯಾವುದೋ ಬೇರೆ ಬ್ರ್ಯಾಂಡಿಂದು ಲಿಪ್ ಲೈನರ್ ಅಪ್ಲೈ ಮಾಡ್ತಿದ್ದೆ. ಅದು ಏನಾಗ್ಬಿಡೋದು ಅಂದರೆ ಇಲ್ಲೆಲ್ಲ ಸ್ಪ್ರೆಡ್ ಆಗ್ತಾಯಿತ್ತು. ಇಲ್ಲ ಏನಾದರೂ ತಿಂದಾಗ, ಏನಾದರೂ ನೀರು ಕುಡಿದಾಗ ಏನಾದರೂ ಇಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡ್ತಾಯಿತ್ತು. ಬಟ್ ಇದು ಸಖತ್ತಾಗಿದೆ, ಏನೂ ಆಗಲ್ಲ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಗ್ಲೋ ಕಾಣ್ತಾ ಇದೆ ಆಲ್ರೆಡಿ ಫೇಸ್, ಜಸ್ಟ್ ಲಿಪ್ ಲೈನರ್ ಅಪ್ಲೈ ಮಾಡಿದ್ದಕ್ಕೆ. ಈಗ ಲಿಪ್ಸ್ಟಿಕ್ ಹಚ್ತೀನಿ, ನೀವೇ ನೋಡಿ ಡಿಫ್ರೆನ್ಸು. ರೆಗ್ಯುಲರ್ಲಿ ನಾನು ಇದೇ ಕಲರ್ನೇ ಅಪ್ಲೈ ಮಾಡೋದು ಯಾವಾಗಲೂ. ಯಾಕೋ ಗೊತ್ತಿಲ್ಲ, ಬೇರೆ ಶೇಡ್ ಅಂದರೆ ಲೈಟ್ ಶೇಡ್ ಲಿಪ್ಸ್ಟಿಕ್ ಏನಿದೆ ನಾನು ಅಪ್ಲೈ ಮಾಡಿದಾಗ ನನಗದು ಚೆನ್ನಾಗಿ ಕಾಣಲ್ಲ. ಅದು ನನ್ನ ಫೀಲಿಂಗ್, ಗೊತ್ತಿಲ್ಲ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅನ್ನೋದು ನೋಡಿದವರಿಗೆ. ಎಷ್ಟು ಡಾರ್ಕ್ ಕಾಣ್ತಾ ಇದೆ ಅಲ್ವಾ? ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ. ಫೇಸ್ ಗ್ಲೋ ನೋಡಿ, ಆವಾಗಲೇ ಇದ್ದಿದ್ದಕ್ಕೆ ಫೇಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಫುಲ್ಲು ಚೇಂಜ್ ಆಗೋಯ್ತು ಫೇಸ್ ಗ್ಲೋ. ಕಾಜಲ್ಗಿಂತ ಮುಂಚೆ ನಾನು ಇವಾಗ ಅಪ್ಲೈ ಮಾಡ್ತೀನಿ ಲೈನರ್. ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದಂತೂ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಬೇಕು. ಯಾವಾಗಲೂ ನನ್ನ ಕೈ ಹಿಂಗೆ ನಡುಗುತ್ತೆ ಲೈನರ್ ಅಪ್ಲೈ ಮಾಡಬೇಕಾದ್ರೆ. ಅಯ್ಯೋ ಗೈಸ್, ಯಾವಾಗಲೂ ಅಷ್ಟೇ ಈ ಕಡೆ 5 ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ. ನೀಟಾಗಿ ಬಂತು ನೋಡಿ ಇವಾಗ. ಈ ಕಡೆ 5 ಯಾವಾಗಲೂ ಕೆಟ್ಟೋಗುತ್ತೆ. ಅದು ಹೆಂಗೆಂಗೋ ಮಾಡಿ ಸರಿ ಮಾಡ್ಕೊತೀನಿ. ಇವತ್ತು ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ, ಯಾಕಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕೆಟ್ಟೋಗಬಾರ್ದು. ಆ್ಯಕ್ಚುಲಿ ಚೆನ್ನಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸಖತ್ತಾಗಿ ಬಂದಿದೆ. ಆ್ಯಕ್ಚುಲಿ ನಾನಿಲ್ಲಿ ಐ ಶ್ಯಾಡೋ ಅಪ್ಲೈ ಮಾಡಲಿಲ್ಲ, ಯಾಕಂದರೆ ಇದು ಸ್ವಲ್ಪ ಸಿಂಪಲ್ ಸ್ಟೆಪ್ಸ್ ಮೇಕಪ್ ಆಗಿರೋದ್ರಿಂದ. ನೀವು ಬೇಕಾಗಿದ್ದರೆ ಐ ಶ್ಯಾಡೋ ಅಪ್ಲೈ ಮಾಡಿ. ಆ್ಯಂಡ್ ಕಮೆಂಟ್ಸಲ್ಲಿ ಹೇಳಿ ನಿಮಗೆ ಐ ಶ್ಯಾಡೋ ಮೇಕಪ್ ಕೂಡ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐ ಶ್ಯಾಡೋ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ಮೇಕಪ್ ವಿಡಿಯೋ ಏನಿದೆ ನಾನು ತುಂಬ ಡೇಸಿಂದ
ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಮಾಡೋಣ ಅಂತ. ಥೈಲ್ಯಾಂಡ್ಗೆ ಹೋದೆ, ಬ್ಯುಸಿ ಆದೆ. ಅಲ್ಲಿಂದ ಬಂದಮೇಲೆ ಆ ಒಂದು ವ್ಲಾಗ್ಸ್ ಏನಿದೆ ಅದರಲ್ಲಿ ಬ್ಯುಸಿ ಆದೆ. ಆಮೇಲೆ ಇನ್ನೂ ಕೆಲವೊಂದು ಪರ್ಸ್ನಲ್ ವರ್ಕ್ಸಲ್ಲಿ ಸ್ವಲ್ಪ ಬ್ಯುಸಿ ಆದೆ. ಆಗಲೇ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಟೈಮ್ ಇತ್ತು ಅಂತ ಇವತ್ತು ಪ್ರಾಪರಾಗಿ ಕೂತ್ಕೊಂಡು ಮೇಕಪ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಗೈಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.